ಪ್ರಜ್ವಲ್ರ ಹಾಸನದ ತಲೆ ಇಡೀ ರಾಜ್ಯದ ಚಿತ್ತ. ಪೆನ್ ಡ್ರೈವ್ ಬಂದ ಮೇಲೆ ಕೈಗೆ ಸಿಗುತ್ತಾ ಶ್ರೇಯಸ್ಸು. ಆದರೂ ಸೋತೇ ಬಿಡುತ್ತೆ ಅಂತೇನಿಲ್ಲ JDS. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಸೋಲೋ ಗೆಲುವು. ನಾನು ನಾಗೇಂದ್ರ ಬಾಬು. ಅಂತೂ ಜೂನ್ 1ಕ್ಕೆ ಮುಗಿದಿದೆ ದೇಶದ ಕೊನೆ ಹಂತದ ಮತದಾನ. ಇದರ ಬೆನ್ನ ಹಿಂದೆಯೇ ಬಂದಿದೆ ಎಕ್ಸಿಟ್ ಪೋಲ್. ಹಾಗೆಯೇ ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆಯೂ ಭವಿಷ್ಯ ಬರೆದಿವೆ ನಾನಾ ವಾಹಿನಿಗಳು. ಇದರಲ್ಲಿ ಯಾವ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. ಆದರೂ ಅತಿ ಹೆಚ್ಚು ರೋಚಕತೆ ಹುಟ್ಟಿ ಹಾಕಿರೋದು ಹಾಸನ ಕ್ಷೇತ್ರ. ಯಾಕಂದರೆ ಇಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿರೋದು ವಿಡಿಯೋ ಕಾಂಡದ ಹೀರೋ ಎನ್ನಲಾದ ಪ್ರಜ್ವಲ್ ರೇವಣ್ಣ. ಹಾಗಿದ್ರೆ ಪ್ರಜ್ವಲ್ ಗೆಲ್ತಾರೋ ಸೋಲ್ತಾರೋ ನೋಡಿ. HD ದೇವೇಗೌಡರ ತವರು ಹಾಸನ ಏನ್ ಕತೆ? ಗೆಲ್ತಾರೋ ಸೋಲ್ತಾರೋ ವಿಡಿಯೋ ಪ್ರಜ್ವಲ್. ಈಗ ರಾಜ್ಯದ ಅತಿ ಕುತೂಹಲಕಾರಿ ಕ್ಷೇತ್ರ ಹಾಸನ. ಕೈ ಅಭ್ಯರ್ಥಿಗೆ ಸಿಗುತ್ತಾ ಪೆನ್ ಡ್ರೈವ್ ಅಡ್ವಾಂಟೇಜ್? ಹಿಟ್ ವಿಕೆಟ್ ಆಗ್ಬಿಟ್ರ ತೆನೆ ಕಲಿ ಪ್ರಜ್ವಲ್ ರೇವಣ್ಣ. ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆಗಳು ಪ್ರಾರಂಭವಾಗಿದ್ರೆ ಏನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅತ್ಯಾಚಾರ ಆರೋಪದಡಿ ಬಂಧನವಾಗಿದ್ದಾರೆ. ಇವೆಲ್ಲದರ ಮಧ್ಯೆ ಕೂಡ ಚುನಾವಣಾ ಫಲಿತಾಂಶ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ತೀವ್ರ ಕುತೂಹಲ ಹಾಸನದಲ್ಲಿ ಮೂಡಿರುವಂಥದ್ದು. ಎಕ್ಸಿಟ್ ಪೋಲ್ ಆದ್ಮೇಲೆ ಹಾಸನದಲ್ಲಿ ಯಾರು ಎಕ್ಸಿಟ್? ಎಲ್ಲರೂ ಅಂದುಕೊಂಡಂತಿಲ್ಲ ಹಾಸನ ಪಿಚ್ ರಿಪೋರ್ಟ್. ಇಲ್ಲಿ ರಾಜ್ಯದಲ್ಲೇ ಅತ್ಯಂತ ಕುತೂಹಲ ಭರಿತ ಜಿದ್ದಾಜಿದ್ದಿ ಉಳ್ಳ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿದ್ದು HD ದೇವೇಗೌಡರ ನೆಲವೀಡು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಸನ ಲೋಕಸಭಾ ಕ್ಷೇತ್ರ. ಹಾಗೆ ನೋಡಿದ್ರೆ ಹಾಸನ ಕ್ಷೇತ್ರದತ್ತ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ್ರವೇ ತಿರುಗಿ ನೋಡ್ತಾ ಇದೆ. ಯಾಕೆ ಅನ್ನೋ ಬಗ್ಗೆ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಬಿಕಾಸ್ ಆಫ್ ವಿಡಿಯೋ ವಾಲಾ ಪ್ರಜ್ವಲ್ ರೇವಣ್ಣ. ಇಲ್ಲಿ ಈಗ ಒಂದೇ ಕುತೂಹಲ, ಪ್ರಜ್ವಲ್ ರೇವಣ್ಣ ಗೆಲ್ತಾರಾ ಇಲ್ಲ ಪ್ರಜ್ವಲ್ ರೇವಣ್ಣ ಸೋಲ್ತಾರಾ? ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿರೋ ಹಾಸನ ಒನ್ ಆಫ್ VVIP ಕಾನ್ಸ್ಟಿಟ್ಯೂಯೆನ್ಸೀಸ್. 2019ರಲ್ಲಿ ಮೊದಲ ಸಲ ಗೆದ್ದು ದಿಲ್ಲಿಗೆ ಹೋಗಿದ್ದು ಪ್ರಜ್ವಲ್ ಇಲ್ಲಿ 2ನೇ ಬಾರಿ ಅಖಾಡಕ್ಕಿಳಿಯುವಾಗ ಇತರೆ ಕ್ಷೇತ್ರಗಳಂತೆ ಇದೂ ಒಂದು ಕ್ಷೇತ್ರದ ಲೆಕ್ಕ ಅನ್ನೋ ಹಾಗೇನೇ ಇತ್ತು ಚಿತ್ರಣ. ಇಲ್ಲಿ ಪ್ರಜ್ವಲ್ ವಿರುದ್ಧ ಮಾಜಿ ಸಂಸದ G ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಹುರಿಯಾಳಾಗಿ ಕಣಕ್ಕಿಳಿದಿದ್ದೇ ತಡ ನಾನೋ ನೀನೋ ಅನ್ನೋ ಹೋರಾಟ ಫಿಕ್ಸ್ ಅನ್ನೋ ರೀತಿ ರೆಡಿಯಾಗಿದ್ದು ಯುದ್ಧ ಭೂಮಿ. ಆಗಲೇ ನಿಕ್ಕಿ ಆದ ಫ್ಯಾಕ್ಟರ್ ಅಂದರೆ ಪ್ರಜ್ವಲ್ ಗೆಲುವು ಸುಲಭವಲ್ಲ ಅಂತ. ಅದರಲ್ಲೂ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಳೆ ಹುಲಿ HD ರೇವಣ್ಣಗೆ ಕೊನೆ ಸುತ್ತಿನವರೆಗೂ ನೀರು ಕುಡಿಸಿದ್ದ ಶ್ರೇಯಸ್ ಪರ ದೊಡ್ಡ ಮಟ್ಟದ ಅನುಕಂಪ ಇದ್ದಿದ್ದು ಸುಳ್ಳಲ್ಲ. ಹಾಗೆಯೇ ದಿನ ಕಳೆದಂತೆ ಚುನಾವಣಾ ಅಂಕಣ ರಂಗೇರಿದಂತೆ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದು ಶ್ರೇಯಸ್ ಪಟೇಲ್. ಇಲ್ಲಿ ವಿಜೇತ ಕಡೆ ಯಾರ ಪರ ಬೇಕಾದರೂ ವಾಲಬಹುದು ಅನ್ನೋ ಮಟ್ಟಕ್ಕೆ ಟಫ್ ಆಗಿದ್ದು ರಣರಂಗ. ಎಲೆಕ್ಷನ್ಗೆ ಇನ್ನು 3-4 ದಿನ ಬಾಕಿ ಇರುವವರೆಗೂ ಇದೇ ಥರದ ವಾತಾವರಣ. ಆದರೆ ಯಾವಾಗ ಕ್ಷೇತ್ರಾದ್ಯಂತ ಏಕಾಏಕಿ ಪೆನ್ ಡ್ರೈವ್ ಮಳೆ ಸುರಿಯಿತೋ, ಗುಸುಗುಸು ಆರಂಭವಾಯಿತೋ, ಯುವಕರ ಮೊಬೈಲ್ಗಳಲ್ಲಿ ಬ್ಲೂ ಪಿಕ್ಚರ್ ಡೌನ್ಲೋಡ್ ಆಗತೊಡಗಿದ್ವೋ ಆಗಲೇ ನೋಡಿ ಇನ್ನಷ್ಟು ಕುತೂಹಲ ಘಟ್ಟಕ್ಕೆ ತಿರುಗಿದ್ದು ಸಮರಾಂಗಣ. ಇದಾದ ಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರಿಗೆ ಇದು ಅನುಕೂಲ ಆಗಬಹುದು ಅನ್ನೋ ಫೀಲ್ ತಂದಿದ್ದು. ಪ್ರಜ್ವಲ್ ರದ್ದು ಎನ್ನಲಾದ ವಿಡಿಯೋ ಮೊಬೈಲ್ಗಳಲ್ಲಿ ವೈರಲ್ ಆದಷ್ಟು ಪ್ರಜ್ವಲ್ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿತ್ತು. ಮೊದಲೇ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ ಕಾರಣ ಸಿಕ್ಕಾಪಟ್ಟೆ ಹಣಾಹಣಿ ಇದ್ದ ವೇಳೆ ಕೊನೆ ಹಂತದಲ್ಲಿ ವಿಡಿಯೋ ಲೀಕ್ ಆಗಿದ್ದು ತೆನೆ ಕಮಲ ಮೈತ್ರಿ ಪಡೆಗೆ ತಂದಿದ್ದು ಮರ್ಮಾಘಾತ.
ಈ ಎಲ್ಲ ಲೆಕ್ಕ ನೋಡಿದ್ರೆ ಕೂಡಿ ಕಳೆದು ಗುಣಾಕಾರ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡಿದ್ದು ಗೆಲ್ಲೋ ಆಶಾಭಾವನೆ. ಅಂತಿಮ ಹಂತದಲ್ಲಿ ಪ್ರಜ್ವಲ್ ವಿಡಿಯೋ ಬಂದ ಕಾರಣ ಇದರಿಂದ ಕಾಂಗ್ರೆಸ್ ಮತಗಳು ರಾಶಿ ರಾಶಿಯಾಗಿ ಬಿದ್ದಿವೆ ಅನ್ನೋದು ಕೈಪಡೆಯ ವಿಶ್ವಾಸ. ಶ್ರೇಯಸ್ ಕೂಡ ಪ್ರಬಲ ಅಭ್ಯರ್ಥಿಯಾದ ಕಾರಣ ಜಿದ್ದಾಜಿದ್ದಿ ಹೋರಾಟದ ಕೊನೆ ಹಂತದಲ್ಲಿ ಪೆನ್ ಡ್ರೈವ್ ಎಫೆಕ್ಟ್ ಕಾಂಗ್ರೆಸ್ ಪರ ರಿಸಲ್ಟ್ ಬದಲಿಸಬಹುದು ಅನ್ನೋ ನಂಬಿಕೆ ಕಾಂಗ್ರೆಸ್ನದ್ದು. ನಾವು ಚುನಾವಣಾ ಪೂರ್ವದಲ್ಲೇ ಆ ಅಭ್ಯರ್ಥಿ ಬಗ್ಗೆ ಎಲ್ಲರೂ ಕೂಡ ಸಾಮಾನ್ಯ ಜನರು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಈಗ ಯುವಕರು, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಆಮೇಲೆ ಮಹಿಳೆಯರ ಬಗ್ಗೆ ಹೆಚ್ಚು ಕಳಕಳಿ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅಂದರೆ ಅದು ಶ್ರೇಯಸ್ ಪಟೇಲ್ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ. ಆ ಕಾರಣಕ್ಕಾಗಿ ಶ್ರೇಯಸ್ ಅವ್ರಿಗೆ ಒಂದು ಗೆಲುವಿನ ಮುನ್ನುಡಿ ಸಿಗುತ್ತೆ ಅಂತ ನಾನು ಅದು ಅಂದ್ಕೊಡ್ತೀನಿ ಸರ್. ಹೀಗೆ ಕಾಂಗ್ರೆಸ್ ಏನೋ ಫುಲ್ ಕಾನ್ಫಿಡೆನ್ಸಲ್ಲಿದೆ. ಆದರೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಪಡಸಾಲಿಯಲ್ಲಿ ಏನಿದೆ ಒಪಿನಿಯನ್? ಹಾಗೆಯೇ ಮೇಲ್ನೋಟಕ್ಕೆ ಪ್ರಜ್ವಲ್ಗೆ ವಿಡಿಯೋ ಹೊಡೆತ ಕೊಡಬಹುದು ಅನ್ನೋ ಅಭಿಪ್ರಾಯ ವ್ಯಾಪಕವಾಗಿದ್ರೂ ಇಲ್ಲಿ ವಾಸ್ತವ ಚಿತ್ರಣ ನೋಡಿದ್ರೆ ಅಷ್ಟು ಸುಲಭವಲ್ಲ ಪ್ರಜ್ವಲ್ ರೇವಣ್ಣ ಸೋಲು. ಇಷ್ಟೆಲ್ಲ ಅವಾಂತರಗಳ ಮಧ್ಯೆಯೂ ಪ್ರಜ್ವಲ್ ಮಕಾಡೆ ಮಲಗೆ ಬಿಡ್ತಾರೆ ಅಂತ ವಿರೋಧಿಗಳು ಡಂಗೂರ ಬಾರಿಸಿದ್ರೆ ಇಲ್ಲಿ ಏನು ಬೇಕಾದರೂ ಆಗಬಹುದು. ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ಇದು ಹೇಳ್ತಾ ಇದೆ ಬೇರೆಯದ್ದೇ ಆದ ಕಥೆ. ಈ ಸಲ ಪ್ರಜ್ವಲ್ 2019ರಂತೆ ಒಬ್ಬಂಟಿಯಾಗಿ ಕಣಕ್ಕಿಳಿದಿಲ್ಲ. ಬದಲಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ. ಇಲ್ಲಿವರೆಗೂ ಹಾಸನ ಲೋಕಸಭಾ ಕ್ಷೇತ್ರದ ಫ್ಲಾಶ್ ಬ್ಯಾಕ್ ನೋಡಿದ್ರೆ ಇಲ್ಲಿ ಜೆಡಿಎಸ್ ಪ್ರಬಲವಾಗಿದ್ರೂ ಬಿಜೆಪಿಗೂ ಇದೇ ಭದ್ರ ನೆಲೆ. ಸುಮಾರು 2,90,000 ಮತಗಳನ್ನುಳ್ಳ ಪಾರಂಪರಿಕ ಬಿಜೆಪಿ ಮತ ಬ್ಯಾಂಕ್ ಲಿಂಗಾಯತರ ಮತ ಒಳಗೊಂಡಂತೆ 3.5 ಲಕ್ಷ ಮತಗಳು ಕಮಲ ಜೋಳಿಗೆಯಲ್ಲಿ ಗಟ್ಟಿಯಾಗಿವೆ. ಇದೇ ಈಗ ಪ್ರಜ್ವಲ್ಗೆ ದೊಡ್ಡ ಬಲ ಕೊಟ್ಟಿದ್ದು. ಹಾಸನ ಅಂದರೆ ಜೆ ಡಿ ಎಸ್ ಅಂದರೆ ಹಾಸನ, ಜೊತೆಗೆ ವಿಶೇಷವಾಗಿ ಬಿ ಜೆ ಪಿ ಶಕ್ತಿಯು ನಮಗೆ ಇದ್ರ ಜೊತೆ ಸೇರಿಕೊಂಡಿದೆ. ಹೀಗೆ ಬಹುಮುಖ್ಯವಾಗಿ ಅರಸೀಕೆರೆ ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಸಕಲೇಶ್ವರ ಆಗಿರೋದು ಈ ಭಾಗಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನೇರ ಹಣ ಇರೋದ್ರಿಂದ ನಾವು ಎರಡು ಮಿತ್ರ ಪಕ್ಷಗಳು ಒಟ್ಟಾಗಿರೋದ್ರಿಂದ ನಮ್ಮ ಪಕ್ಷಕ್ಕೆ ಗೆಲುವು ಸುಲಭವಾಗುತ್ತೆ ಸರ್. ಹೇಳಿ ಕೇಳಿ ಇಲ್ಲಿ ಒಕ್ಕಲಿಗ ಬಾಹುಳ್ಯದ ಹಾಸನದಲ್ಲಿ ಎಚ್.ಡಿ. ದೇವೇಗೌಡರ ನೇತೃತ್ವದ ಜೆಡಿಎಸ್ಗಿದೆ ಮಿನಿಮಮ್ 4 ಲಕ್ಷ ಮತಗಳ ಬುಟ್ಟಿ. ಇದ್ರ ಜೊತೆಗೆ ಬಿಜೆಪಿ ಮತ ಬ್ಯಾಂಕ್ 3.5 ಲಕ್ಷ. ಈ ಮತಗಳು ಒಟ್ಟಾದ್ರೆ 7.5 ಲಕ್ಷ ಮತಗಳ ಮೂಲಕ ತೆನೆ ಸೇಫ್. ಇನ್ನು ಮತ ಒಳಾಂಗಣದತ್ತ ಇಣುಕಿದ್ರೆ ಮತದಾನಕ್ಕೆ 3 ದಿನ ಮುನ್ನ ಆಯ್ತಲ್ಲ ವಿಡಿಯೋ ಲೀಕ್, ಇದರಿಂದ ಪ್ರಜ್ವಲ್ಗೆ ಹೊಡೆತ ಫಿಕ್ಸಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆದರೆ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ನೋ ವೇ, ಪ್ರಜ್ವಲ್ಗೇನೆ ಇವತ್ತಿಗೂ ಅಡ್ವಾಂಟೇಜ್. ಹಾಗಿದ್ರೆ ವಿಡಿಯೋ ಎಫೆಕ್ಟೇ ಬೀರಲಿಲ್ವಾ? ಇದಕ್ಕೂ ಇದೆ ಉತ್ತರ. ವಿಡಿಯೋ 3 ದಿನ ಮುಂಚೆ ಬಯಲಾಯ್ತಲ್ವಾ, ಅದು ಎಷ್ಟು ಜನರನ್ನ ಆ ಅವಧಿಯಲ್ಲಿ ತಲುಪಿರಬಹುದು? 49.5% ಮಹಿಳಾ ಮತದಾರರಿದ್ದಾರೆ ಅಲ್ವಾ? ಮಡಿವಂತ ಸಮಾಜವಾದ್ರಿಂದ ಇದು ನಗರ ಪ್ರದೇಶಗಳ ಕೆಲ ಯುವತಿಯರಿಗೆ ಮಾತ್ರ ಈ ಬಗ್ಗೆ ಮಾಹಿತಿ ಸಿಕ್ಕಿರಬಹುದು. 3 ದಿನಗಳಲ್ಲಿ ಎಲ್ಲರಿಗೂ ಇದು ಪ್ರಸಾರ ಆಗಿಲ್ಲ. ಅಂದ್ರೆ 5% 10% ಮಹಿಳಾ ಮತದಾರರಿಗೆ ಮಾತ್ರ ಈ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಬಹುದು. ಉಳಿದ 80% ಭಾಗದಷ್ಟು ಮಹಿಳಾ ಮತದಾರರಿಗೆ ಪ್ರಜ್ವಲ್ ವಿಡಿಯೋ ಪುರಾಣದ ಬಗ್ಗೆ ಆಗ ಅರಿವೇ ಆಗಿಲ್ಲ. ಆನಂತರ ಇದು ಹೆಚ್ಚು ಜನರ ಕಿವಿ ತಲುಪಿರಬಹುದು ಅನ್ನೋದು ಬೇರೆ ಲೆಕ್ಕ. ಆದರೆ ಇಷ್ಟೊತ್ತಿಗೆ ಎಲೆಕ್ಷನ್ ಮುಗಿದಿರುತ್ತಲ್ಲ. ಇನ್ನು ಪುರುಷ ಮತದಾರರ ಬಗ್ಗೆ ಅಬ್ಸರ್ವ್ ಮಾಡೋಣ. ಹಾಗೆ ನೋಡಿದ್ರೆ ಎಷ್ಟು ಜನರ ಬಳಿ ಸ್ಮಾರ್ಟ್ ಫೋನ್ ಇದೆ ಹೇಳಿ? ಇಲ್ಲಿ ಯುವ ಹಾಗೂ ಮಧ್ಯವಯಸ್ಕ ಪುರುಷ ಮತದಾರರ ಪೈಕಿ 25% ವೋಟರ್ಸ್ಗೆ ವಿಡಿಯೋ ಬಗ್ಗೆ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಕೊಳ್ಳೋಣ. ಇಲ್ಲಿ ಇದು ಜೆಡಿಎಸ್ನ ಅಪ್ಪಟ ಕಾರ್ಯಕರ್ತರಿಗೆ, ಗೌಡ್ರ ಅಭಿಮಾನಿಗಳಿಗೆ, ಜೆಡಿಎಸ್ನ ಫರ್ಮ್ ಮತದಾರರಿಗೆ ಇದಲ್ಲ. ಬ್ರಹ್ಮಾಂಡವೇ ಸ್ಫೋಟವಾದರೂ ಅವರು ಪಾರ್ಟಿಗೆ ವೋಟ್ ಹಾಕೋದನ್ನು ಬಿಡಲ್ಲ. ಇಂಥ ಪಡೆಯೇ ಇಲ್ಲಿ ಜೆಡಿಎಸ್ಗೆ ಶ್ರೀರಕ್ಷೆ. ನಾಳೆ ರಿಸಲ್ಟು ಸಹ ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಮತ್ತು ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿಂತಿದ್ದಾರೆ. ಅವ್ರ ಗೆಲುವು ಗ್ಯಾರಂಟಿ. ಇಲ್ಲಿ ಪ್ರಜ್ವಲ್ ಗೆಲುವಿನ ದಡ ಸೇರೋಕೆ ಇನ್ನೊಂದು ಪ್ರಬಲ ಸಾಧ್ಯತೆ ಅಂದ್ರೆ ಲಿಂಗಾಯತರು ಮೋದಿ ಯಡಿಯೂರಪ್ಪ ಮುಖ ನೋಡಿ ಕಮಲ ಪರ ಅಚಲವಾಗಿ ನಿಂತಿದ್ದು. ಅಲ್ಲಲ್ಲಿ ಪ್ರಜ್ವಲ್ ಬಗ್ಗೆ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಎಚ್.ಡಿ. ರೇವಣ್ಣ ನಡೆ ವಿರುದ್ಧ ಸಿಡಿಮಿಡಿಗೊಂಡಿದ್ರು. ಮೋದಿ ಕಾರಣದಿಂದ ಅದನ್ನೆಲ್ಲ ಮರೆತು ಕಮಲದ ಬಟನ್ ಪ್ರೆಸ್ ಮಾಡಿದ್ದಾರೆ ಬಹುಸಂಖ್ಯಾತ ಲಿಂಗಾಯತರು. ಇದರ ಜೊತೆಗೆ ಮೋದಿ ಅಲೆಯಿಂದಾಗಿ ಜಾತಿ ಮೀರಿ ಬಂದಿರೋ ಮತಗಳು ಪ್ರಜ್ವಲ್ಗೆ ಗೆಲ್ಲೋ ಆಸೆ ಮೂಡಿಸಿದೆ.
ಹಾಗೆಯೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಶ್ರೇಯಸ್ ಪಟೇಲ್ ಶಕ್ತಿ ನೋಡಿದ್ರೆ ಸತತ ಸೋಲಿನ ಅನುಕಂಪ, ಸಿಂಪಲ್, ಉತ್ಸಾಹಿ ಯುವಕ ಅನ್ನೋ ಲೇಬಲ್ಲು, ಒಕ್ಕಲಿಗರಲ್ಲಿ 35% 40% ಮತಗಳು. ಇದರ ಜೊತೆಗೆ ಮುಸ್ಲಿಮರು, ಕುರುಬರ ಸಾಲಿಡ್ ವೋಟ್ಗಳು, ದಲಿತ, ಹಿಂದುಳಿದ ವರ್ಗಗಳಲ್ಲಿನ ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗೆ ಬೃಹತ್ ಬಲ ಕೊಟ್ಟಿವೆ. ಮೊದಲೇ ಶ್ರೇಯಸ್ ಪರವಿರೋ ಅನುಕಂಪಕ್ಕೆ ಪ್ರಜ್ವಲ್ ವಿಡಿಯೋ ಎಫೆಕ್ಟ್ ಸೇರಿದ್ರೆ ವಿಜಯ ಗೆರೆ ಸನಿಹವಿರೋ ಲೆಕ್ಕ ಕಾಂಗ್ರೆಸ್ ಕೂಟದ್ದು. ಇಡೀ ಮಹಿಳೆಯರು, SC/ST ಜನಾಂಗದ ಸಮುದಾಯ, ಮುಸ್ಲಿಂ ಸಮುದಾಯ ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯವು ಕೂಡ ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇದ್ದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯ ಕೈ ಹಿಡಿದಿದ್ದಾರೆ. ರಿಪಬ್ಲಿಕ್ ಟಿವಿ ಎಕ್ಸಿಟ್ ಪೋಲ್ ಹಾಸನ JDSಗೆ ಒಲಿಯೋ ಬಗ್ಗೆ ಶಕುನ ನುಡಿದಿದೆ. ಇಷ್ಟಾದರೂ ಇಲ್ಲಿನ ಅಖಾಡ ನೋಡಿದ್ರೆ ಹಾಸನ ಕಾಂಗ್ರೆಸ್ಗೆ ಒಲಿಯಲ್ಲ ಅಂತಾನೂ ಹೇಳೋಕ್ಕಾಗಲ್ಲ. ಇಲ್ಲಿ ಕೈ ವರ್ಸಸ್ ತೆನೆ ಕಮಲ ಮೈತ್ರಿ ಪಡೆ ನಡುವೆ ನಡೆದಿದೆ ರಣರಂಗ. ಮತದಾರ ಪ್ರಭುವಿನ ನಿರ್ಣಯ EVMನಲ್ಲಿ ಭದ್ರವಾಗಿದೆ. ಇದನ್ನ ಹೊರತೆರೆದಾಗ ಮಾತ್ರ ಬಹಿರಂಗವಾಗಲಿದೆ ಅಸಲಿಯತ್ತು. ಕಾಮಕಾಂಡ ಬಯಲಿಗೆ ಬಂದ ಬಳಿಕ ಪ್ರಜ್ವಲ್ ರೇವಣ್ಣ ಸೋತ್ರು ನೋ ಪ್ರಾಬ್ಲಮ್ ಅನ್ನೋ ಮಟ್ಟಕ್ಕೆ JDS ವಲಯದಲ್ಲಿ ಮಾತು ಕೇಳಿ ಬಂದಿದೆ. ಇನ್ನು ತಿಂಗಳ ಬಳಿಕ ಪ್ರತ್ಯಕ್ಷವಾದ ಪ್ರಜ್ವಲ್ ಮೇಲೆ ಕೋರ್ಟ್ನಲ್ಲಿ ನಡೀತಾ ಇದೆ ಹಲ ಕೇಸ್ಗಳು. ಇದರ ಮಧ್ಯೆಯೇ ಪ್ರಜ್ವಲ್ ಗೆಲುವು ಅಥವಾ ಸೋಲಿನ ಕುರಿತು ಜೂನ್ 4ಕ್ಕೆ ಹೊರ ಬೀಳಲಿದೆ ಜನತಾ ನ್ಯಾಯಾಲಯದ ಮಹಾ ತೀರ್ಪು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.